ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ವಾಲ್ಮೀಕಿಯ ಕಿಚ್ಚು. ಎಸ್ಟಿಗೆ ಕುರುಬ ಸಮುದಾಯವನ್ನ ಸೇರಿಸೋಕೆ ವಿರೋಧ ಮುಂದುವರೆದಿದೆ. ಮೊನ್ನೆ ದಾವಣಗೆರೆ ಆಯ್ತು, ಇದೀಗ ಹೊಸಪೇಟೆಯ ಸರದಿ. ಮೊನ್ನೆ ದಾವಣಗೆರೆ ಆಯ್ತು, ಈಗ ಹೊಸಪೇಟೆಯ ಸರದಿ. ವಿಜಯನಗರದ ಹೊಸಪೇಟೆಯಲ್ಲಿ ವಾಲ್ಮೀಕಿಯ ಕಿಚ್ಚು ಜೋರಾಗಿದೆ. ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋದು ಬೇಡವೇ ಬೇಡ ಅಂತ ಪಟ್ಟು ಮುಂದುವರಿತಾ ಇದೆ. ಹೊಸಪೇಟೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಆಗ್ತಾ ಇದ್ದು, ವಾಲ್ಮೀಕಿ ವೃತ್ತದಲ್ಲಿ ಸಾವಿರಾರು ಜನ ಜಮಾವಣೆ ಆಗಿದ್ದಾರೆ. ಹಂಪಿಯಿಂದ ಬೈಕ್ ರ್ಯಾಲಿ ಮೂಲಕ ಆಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಳ ಮೀಸಲಾತಿ ಅನ್ನುವಂಥದ್ದೇನೋ ಮಾಡಿದ್ರು, ನಮಗೂ ಕೂಡ ಖುಷಿ ತಂತು. ಆದ್ರೆ ಈಗ ಕುರುಬರನ್ನ ಎಸ್ಟಿಗೆ ತಗೊಂಡ್ ಬಂದು ಸೇರಿಸಿದ್ರೆ ನೀವು ಇರೋ 7% ಅಲ್ಲಿ ಅವರಿಗೆ ಹೆಚ್ಚಿನ ಸಿಂಹಪಾಲಾಗುತ್ತೆ. ನಮಗೆ ನೀವು ಮೀಸಲಾತಿ ಕೊಟ್ಟೇನು ಪ್ರಯೋಜನ? ನಿಜವಾದಂಥವ್ರಿಗೆ ಅನ್ಯಾಯ ಆಗುತ್ತೆ. ಹಾಗಾಗಿ ಅವ್ರನ್ನ ಎಸ್ಟಿಗೆ ಸೇರಿಸೋದು ಬೇಡ ಅನ್ನುವಂಥದ್ದು ಇವರ ಕೂಗಾಗಿದೆ. ಇರುವಂತಹ ಪರ್ಸೆಂಟೇಜಲ್ಲಿ ಎಲ್ಲ ಈಗ ಕುರುಬ ಸಮುದಾಯ ಏನು ಚಿಕ್ಕ ಪುಟ್ಟ ಸಮುದಾಯ ಅಲ್ಲ, ಅತಿ ಹೆಚ್ಚು ನಂಬರ್ಸ್ನ ಹೊಂದಿರುವಂತಹ ಸಮುದಾಯ. ಅದನ್ನು ತಗೊಂಡು ಬಂದು ಎಸ್ಟಿ ಒಳಗೆ ಸೇರಿಸಿದ್ರೆ ಈಗ ಆಲ್ರೆಡಿ ಯಾರು ಮೀಸಲಾತಿ ತಗೊಳ್ತಾ ಇದ್ರು ಅವರಿಗೆ ವಿಪರೀತ ದೊಡ್ಡ ಮಟ್ಟದ ಹೊಡೆತ ಇದು. ಹಾಗಾಗಿ ಅವರು ಬೇಡ ಅನ್ನುವಂತಹ ಕೂಗನ್ನು ಆರಂಭದಿಂದಲೂ ಎತ್ತಿದ್ರು. ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯದವರೆಲ್ಲರೂ ಕೂಡ ಈಗ ಈ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ವಿಜಯನಗರದ ಹೊಸಪೇಟೆಯಲ್ಲಿ ಸಾವಿರಾರು ಜನ ಜಮಾಯಿಸಿದ್ದಾರೆ. ಬೃಹತ್ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಎಸ್ಟಿಗೆ ಕುರುಬರನ್ನ ಸೇರಿಸೋದು ಬೇಡ ಅನ್ನುವಂತಹ ಕೂಗು ಇವತ್ತು ನೆನ್ನೆದಲ್ಲ, ಇಂತಹ ಪ್ರತಿಭಟನೆಯೂ ಕೂಡ ಹೊಸದಲ್ಲ. ಬಟ್ ಇವತ್ತು ವಿಜಯನಗರದ ಹೊಸಪೇಟೆಯಲ್ಲಿ ಜನ ಹೇಗೆ ಜಮಾಯಿಸಿದ್ದಾರೆ, ಅವರ ಕೂಗೇನು, ಅವರ ಪ್ರತಿಭಟನೆಯ ಧ್ವನಿ ಹೇಗಿದೆ, ರಾಜಕಾರಣಿಗಳು ಯಾರಾದರೂ ಭಾಗವಹಿಸಿದಾರಾ? ಡೀಟೇಲ್ಸ್ ಕೊಡೋದಾದ್ರೆ. ಹೌದು ವಿದ್ಯಾ, ಏನು ಕುರುಬ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸಲಿಕ್ಕೆ ಇದೀಗ ಪ್ರಬಲವಾದಂತಹ ವಿರೋಧ ವಿಜಯನಗರ ಹೊಸಪೇಟೆಯ ವಿಜಯನಗರದಲ್ಲಿ ವಿರೋಧವನ್ನ ವ್ಯಕ್ತವಾಗಿರ್ತಕ್ಕಂಥದ್ದು. ಹೊಸಪೇಟೆಯ ವಾಲ್ಮೀಕಿ ಸಮುದಾಯ ಇವತ್ತು ಒಂದೆಡೆ ಸಮಾವೇಶಗೊಂಡು ಸುಮಾರು ಸಾವಿರಾರು ಜನ ಇವತ್ತು ಮದಕರಿ ನಾಯಕ ವೃತ್ತದಿಂದ ಪ್ರತಿಭಟನೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ನಗರದ ಏನು ವಾಲ್ಮೀಕಿ ಸರ್ಕಲ್ನಿಂದ ಹಿಡಿದು ಅಪ್ಪು ಸರ್ಕಲ್ನ ಮುಖಾಂತರವಾಗಿ ನಗರದಲ್ಲಿ ಸಂಚಾರ ಮಾಡ್ತಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂತಹ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಎಸ್ಟಿಗೆ ಕುರುಬರನ್ನ ಸೇರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೂರೂ ಪಕ್ಷಗಳು ಅಂದ್ರೆ JDS, ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷಗಳ ಮುಖಂಡರು ಇವತ್ತು ಒಂದಾಗಿ, ಅಂದ್ರೆ ಎಸ್ಟಿ ಸಮುದಾಯದ ನಾಯಕರೆಲ್ಲ ಒಂದಾಗಿ ಈ ಒಂದು ಪ್ರತಿಭಟನೆಯನ್ನ ಇವತ್ತು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಕೂಗು ಸರ್ಕಾರಕ್ಕೆ ಕೇಳಲೇಬೇಕು, ಅವರು ಈ ಒಂದು ಪ್ರಸ್ತಾವನ ಕೈ ಬಿಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಇವತ್ತ ಮಾಡ್ತಕ್ಕಂಥದ್ದು. ಸೊ ಈ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಹೊಸಪೇಟೆ ನಗರದಲ್ಲಿ ಭಾರಿ ಭದ್ರತೆಯನ್ನ ಕೂಡ ಕೈಗೊಂಡಿರ್ತಕ್ಕಂಥದ್ದು ವಿದ್ಯಾ.
ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಈ ಹೋರಾಟ ಪ್ರತಿಭಟನೆ ಇವತ್ತು ನೆನ್ನೆದಲ್ಲ. ಯಾವಾಗ ಎಸ್ಟಿಗೆ ಕುರುಬ ಸಮುದಾಯವನ್ನು ಸೇರಿಸಬೇಕು ಅನ್ನುವಂತಹ ಧ್ವನಿ ಬಂತೋ ಆಗಿನಿಂದಲೂ ಕೂಡ ಈ ಬೇಡ ಅನ್ನುವ ಕೂಗು ಜೋರಾಗೇ ಇದೆ. ಇವತ್ತು ವಿಜಯನಗರದ ಹೊಸಪೇಟೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಯಾಕೆ ಇವ್ರು ಬೇಡ ನಾವು ಅವರನ್ನು ಸೇರಿಸ್ಕೊಳ್ಳಲ್ಲ ಅಂತ ಇದ್ದಾರೆ ಅಂದರೆ, ಈಗೇನು SC ಮತ್ತು STಗೆ ಇಷ್ಟಿಷ್ಟು ಮೀಸಲಾತಿ ಅಂತ ಕೊಟ್ಟಿದ್ದಾರಲ್ಲ, STಯ ಪರಿಧಿಯೊಳಗೆ ಇವರನ್ನು ಕರ್ಕೊಂಡು ಬಂದರೆ ಪರಿಶಿಷ್ಟ ವರ್ಗದ ಒಳಗೆ, ಈಗ ಅಲ್ಲಿರುವಂಥವ್ರಿಗೆ ಪರ್ಸೆಂಟೇಜ್ ನಂಬರ್ಸ್ ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಯಾಕಂದರೆ ಕುರುಬ ಸಮುದಾಯ ಕೂಡ ಬಹಳ ವಿಪರೀತ ನಂಬರ್ಸಲ್ಲೇ ಇರೋದ್ರಿಂದ, ಹಾಗಾಗಿ ಬೇಡ ಅಂತ ಇದ್ದಾರೆ.